ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇವಳು ದೊಡ್ಡಪ್ಪನ ಮಗನ ಮೇಲೆನೆ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾಳೆ ಅಂತ ಅನ್ಕೊಂತಿದ್ಯಾ? ನಾನ್ ದೂರ ಇದ್ದೆ ನನಗೆ ಇಷ್ಟೊಂದು ಹಿಂಸೆ ಅನ್ಸುತ್ತೆ. ಇನ್ನು ಆ ಮನೇಲೆ ಇರೋ ವಿಭಾಜಾನು ಕಷ್ಟನ ನೀನ್ ಕೇಳ್ಬೇಕು. ಆ ಸಮರ್ಥು ಅದೆಷ್ಟು ಕಷ್ಟ ಅನ್ಭವಿಸ್ತಿದ್ದಾನೆ ಅಂತ ನಿನಗೆ ಗೊತ್ತಾ? ಈಗ ನೀನೇನಾದ್ರೂ ಆ ಮನೆಗ್ ಸೊಸೆಯಾಗಿ ಹೋದ್ರೆ ಜೀವನ ಪರ್ಯಂತ ಅವನ್ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು. ಒಡ ಹುಡ್ತವ್ರಿಗೆ ಚಿತ್ರ ಹಿಂಸೆ ಕೊಡು ಅವನು ಇನ್ನು ನಿನ್ನನ್ ಚೆನ್ನಾಗ್ ನೋಡ್ಕೋತಾನ? ಗಂಡ್ಸು ಅಂತ ಮೀಸೆ ಇದ್ರೆ ಸಾಲ್ದು, ಹೆಂಡತಿನ ಚೆನ್ನಾಗ್ ನೋಡ್ಕೊಳ್ಳೋ ಯೋಗ್ಯತೆನೂ ಇರ್ಬೇಕು. ದುಡ್ಡಿಗೆ ಚಿಂತೆನೆ ಇಲ್ಲ ಅನ್ನೋ ತರ ರಿಚ್ ಆಗಿರ್ಬೇಕು. ಶ್ರೀಮಂತಂಗೆ ಆ ಯೋಗ್ಯತೆನೂ ಇಲ್ಲ, ಅವನಷ್ಟು ರಿಚ್ಚು ಅಲ್ಲ. ನಮ್ಮಮ್ಮ ಅವ್ರ ಅಕ್ಕನ ಮಗಂಗ್ ಒಳ್ಳೇದಾಗ್ಲಿ ಅಂತ ನಿನ್ನ ಬಲಿ ಕೊಡೋದಕ್ ನೋಡ್ತಿದ್ದಾರೆ. ಇದ್ರ ಹಿಂದೆ ಇರೋ ಸತ್ಯನ ಅರ್ಥ ಮಾಡ್ಕೋ. ಇದು ನಿನ್ ನಿಶ್ಚಿತಾರ್ಥ ಅಲ್ಲ ಸಪ್ತಮಿ, ನಿನ್ನ ಮಣ್ಣಲ್ಲಿ ಹೂತಾಕೋದಕ್ ಮಾಡ್ತಿರೋ ಕೆಡ್ಡ. ಆ ಕೆಡ್ಡಕ್ ಮಾತ್ರ ಬಲಿ ಆಗ್ಬೇಡ. ಸಪ್ತಮಿ, ನಾನ್ ನೇರವಾಗಿ ಹೇಳ್ತೀನಿ ಕೇಳು. ನಿನ್ನ ಕಂಡ್ರೆ ನನಗ್ ಮೊದ್ಲಿಂದನೂ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನಾನ್ ನಿನ್ ಲೈಫ್ ಹಾಳ್ ಮಾಡೋ ತರ ಯಾವತ್ತೂ ನಡ್ಕೊಂಡಿಲ್ಲ. ಆದ್ರೆ ನಿನ್ ಜೊತೆಲಿರೋರೆ ನಿನ್ ಜೀವನನ ನರ್ಕ ಮಾಡ್ತಿದ್ದಾರೆ. ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಸೀರೆ, ಬಂಗಾರ, ಒಡವೆ, ಬಳೆ ಇದ್ಯಾವ್ದು ಬೇಕಾಗಿಲ್ಲ. ಒಂದ್ 10-20 ಕೊಟ್ಟು ಮಲ್ಗೆ ಹೂ ತಂದ್ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ. ಆದ್ರೆ ಜಿಪುಣ್ ಕುಮಾರ ನಿನ್ಗೆ ಹೂ ತಂದ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ತಂದ್ಕೊಡಲ್ಲ. ಹಣದಾಸೆಗೆ ನಿನ್ನ ಎಲ್ಲಾದ್ರೂ ಅಡೆ ಇಟ್ರು ಆಶ್ಚರ್ಯನೇ ಇಲ್ಲ. ಅಂತ ಹಣದ ಪಿಶಾಚಿ ಅವನು. ಪ್ಲೀಸ್ ಸಪ್ತಮಿ, ನಿನ್ ಲೈಫ್ ನ ನೀನೇ ನೋಡ್ಕೋ. ತುಂಬಾ ಥ್ಯಾಂಕ್ಸ್ ಮಂಜರಿ, ನೀನ್ ಇಷ್ಟೆಲ್ಲ ಹೇಳಿ ನನ್ ಲೈಫ್ ಸೇವ್ ಮಾಡ್ದೆ. ನೀನ್ ಇಷ್ಟೆಲ್ಲ ಹೇಳಿರೋದಕ್ಕೆ ನಾನು ಏನಾದ್ರೂ ನಿಂಗೆ ಗಿಫ್ಟ್ ಕೊಡ್ಲೇಬೇಕು. ಗಿಫ್ಟಾ? ಏನ್ ಗಿಫ್ಟ್ ಕೊಡ್ತೀಯ ಸಪ್ತಮಿ? ಇದೇ ನನ್ ಬಹುಮಾನ. ಚೆನ್ನಾಗಿತ್ತಾ? ನಾನು ಇಷ್ಟು ಬೇಗ 2ನೇ ಸರಿ ಕೆನ್ನೆಗೆ ಬಾರಿಸ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಫಸ್ಟ್ ಟೈಮ್ ಒದೆ ತಿಂದಾಗ್ಲೇ ನಾನು ಏನು ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೆ. ನಿನಗೆ ಒಳ್ಳೇದಾಗ್ಲಿ, ಲೈಫಲ್ಲಿ ಬುದ್ಧಿ ಕಲೀಲಿ ಅಂತ ಅಡ್ವೈಸ್ ಮಾಡೋದಕ್ ಬಂದ್ರೆ ನನಗೆ ಹೊಡಿತ್ಯಾ? ನನ್ಗೂ ಶ್ರೀಮಂತರ್ಗೂ ನಡೆಯೋ ನಿಶ್ಚಿತಾರ್ಥನ, ಮುಂದೆ ನಡೆಯೋ ಮದ್ವೆನ ನಿನ್ ಕೈ ತಡಿಯೋಕ್ ಸಾಧ್ಯನೇ ಇಲ್ಲ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರಿ ಶ್ರೀಮಂತವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಇವಾಗ ಕೆನ್ನೆಗೆ ಬಾರಿಸಿದೀನಿ. ಮುಂದೆ ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ.